3,000 ಕೋಟಿ ಒಡೆಯನ ಸಾವಿಗೆ ಕಾರಣವೇನು? ಕೇರಳದಿಂದ ವಿದೇಶದವರೆಗೂ ಉದ್ಯಮ. ಕಾನ್ಫಿಡೆಂಟ್ ಗ್ರೂಪ್ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತನ್ನ ಮನೆಯಲ್ಲೇ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. 3,000 ಕೋಟಿ ಒಡೆಯ ಆತ್ಮಹತ್ಯೆಯ ನಿರ್ಧಾರ ಕೈಗೊಂಡಿದ್ದೇಕೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ಗೆ ಕಾರಣವೇನು? ಆತನ ಆಸ್ತಿ ಎಷ್ಟಿತ್ತು? ಸಾಲ ಎಷ್ಟು ಮಾಡಿದ್ರು? ಐಟಿ ದಾಳಿ ನಡೆದಿದ್ದೇಕೆ? ರಾಯ್ ಅಣ್ಣನ ಆರೋಪವೇನು? ಇದೆಲ್ಲ ಹೇಳ್ತೀವಿ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ. ಬನ್ನಿ ಹಾಗಾದ್ರೆ ಸಾವಿರಾರು ಕೋಟಿ ಒಡೆಯ ಬಾಳಿಗೆ ವಿದಾಯ ಹೇಳಿದ್ದೇಕೆ ನೋಡೋಣ. ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದ ಸಿಜೆ ರಾಯ್ ಅವರ ಮನೆ ಕಚೇರಿಗಳ ಮೇಲೆ ಈ ಹಿಂದೆ ಹಲವು ಬಾರಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ನಡೆದಿತ್ತು. ಅದರಂತೆ ನಿನ್ನೆ ಕೂಡ ಕಂಪನಿಯ ಮೇಲೆ ಐಟಿ ದಾಳಿ ನಡೆದಿತ್ತು. ಇದರಿಂದ ಮನನೊಂದು ತಮ್ಮ ಪಿಸ್ತೂಲ್ನಿಂದಲೇ ಗುಂಡು ಹಾರಿಸಿಕೊಂಡು ಸಾವಿಗೆ ಶರಣಾಗಿದ್ದಾರೆ. ಹಾಗಾದ್ರೆ ಯಾರು ಈ ಸಿಜೆ ರಾಯ್? ರಾಯ್ ಅವರ ಪೂರ್ಣ ಹೆಸರು ಡಾಕ್ಟರ್ ಜೋಸೆಫ್ ರಾಯ್. ರಾಯ್ ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪ್ರಸಿದ್ಧ ಉದ್ಯಮಿಯಾಗಿದ್ರು. ಚಿಕ್ಕ ವಯಸ್ಸಿನಲ್ಲೇ ವಿದೇಶಕ್ಕೆ ಹಾರಿದ ಇವರು ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಮ್ಮ ಶಿಕ್ಷಣ ಪೂರೈಸಿದ್ರು. ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಾಕ್ಟರೇಟ್ ಕೂಡ ಪಡೆದರು. 2005ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಹುಟ್ಟುಹಾಕಿ ಬಳಿಕ ದೇಶದ ಹಲವು ಕೊಚ್ಚಿ ಹಾಗೂ ಯುನೈಟೆಡ್ ಅರಬ್ ಸೇರಿದಂತೆ ಹಲವು ದೇಶಗಳಲ್ಲಿ ವಿಸ್ತರಿಸಿದೆ. ರಿಯಲ್ ಎಸ್ಟೇಟ್ ಜಗತ್ತಿನಲ್ಲಿ ತನ್ನದೇ ಹೆಸರು ಮಾಡಿದ್ರು. ಬಂಡವಾಳಶಾಹಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಲರಹಿತ ಮಾಡೆಲ್ ಪರಿಚಯಿಸಿ ಸಕ್ಸಸ್ ಆದ್ರು. ಕೇರಳ, ಬೆಂಗಳೂರು ಮತ್ತು ದುಬೈ ಸೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಬಿಸಿನೆಸ್ ನಡೆಸ್ತಿದ್ರು. ಬರೋಬ್ಬರಿ 165ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು, 43 ಮಿಲಿಯನ್ ಸ್ಕ್ವೇರ್ ಫೀಟ್ಗಳಷ್ಟು ವಿಸ್ತಾರವಾದ ಕಟ್ಟಡಗಳನ್ನು ಇವರು ನಿರ್ಮಿಸಿದ್ರು. ಒಂದು ಅಂದಾಜಿನ ಪ್ರಕಾರ 28,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು, ಒಂದೇ ಕಡೆ 9,000 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ರು. ಐಷಾರಾಮಿ ಕಾರುಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಸಿಜೆ ರಾಯ್ ಅವರು ದುಬೈ ಮತ್ತು ಭಾರತದಲ್ಲಿ ಹಲವಾರು ದುಬಾರಿ ಐಷಾರಾಮಿ ಮತ್ತು ಸ್ಪೋರ್ಟ್ಸ್ ಕಾರ್ಗಳನ್ನು ಹೊಂದಿದ್ದರು. ಹಾಗೆ ಅತ್ಯಂತ ದುಬಾರಿ ಹಾಗೂ ವಿಲಾಸ ಕಾರ್ಗಳ ಕ್ರೇಜ್ ಹೆಚ್ಚಿತ್ತು. ತಮ್ಮ ಮೊದಲ ಮಾರುತಿ 800 ಕಾರನ್ನು 27 ವರ್ಷದ ಬಳಿಕ ಮತ್ತೆ ಖರೀದಿಸಿ ಸುದ್ದಿಯಾಗಿದ್ರು. ಇನ್ನು ಕಾನ್ಫಿಡೆಂಟ್ ಗ್ರೂಪ್ ಕೇವಲ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ಸಿಜೆ ರಾಯ್ ಅವರ ಬಹುಮುಖ ಪ್ರತಿಭೆಯಾಗಿದ್ದರಿಂದ ಸಿನಿ ರಂಗಕ್ಕೂ ನಂಟಿತ್ತು. ಮಲಯಾಳಂ ಮತ್ತು ಕನ್ನಡದಲ್ಲಿ 11 ಚಿತ್ರಗಳನ್ನು ನಿರ್ಮಿಸಿದ್ದರು. ಮರಕ್ಕರ್ ಎಂಬ ಅತಿ ದೊಡ್ಡ ಬಜೆಟ್ನ ಮಲಯಾಳಂ ಚಿತ್ರವನ್ನು ನಿರ್ಮಿಸಿದ್ರು. ರಾಯ್ ಪತ್ನಿ ಲೀನಿ ರಾಯ್ ಮತ್ತು ಇಬ್ಬರು ಮಕ್ಕಳಾದ ರೋಹಿತ್ ಮತ್ತು ರಿಯಾ ಇದ್ದಾರೆ. ರಾಯ್ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿವಾದಗಳಿಂದ ಸುದ್ದಿಯಾಗ್ತಿದ್ರು. 2013ರಿಂದ 2016ರ ವರದಿಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ವಿರುದ್ಧ ಗ್ರಾಹಕರು ತಿರುಗಿ ಬಿದ್ದಿದ್ದಾರೆ. 2022ರಲ್ಲಿ ಪ್ರಾಜೆಕ್ಟ್ ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿತ್ತು. ಆದರೆ ಕಂಪನಿ ಈ ಆರೋಪಗಳನ್ನು ನಿರಾಕರಿಸಿತ್ತು. ಇನ್ನು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು. ಆದ್ರೆ ಕಾನ್ಫಿಡೆಂಟ್ ಸಾಮ್ರಾಜ್ಯ ಕಟ್ಟಿದ ದೊರೆ ಈಗ ನೆನಪು ಮಾತ್ರ.